ದೊಡ್ಡ ಅದ್ಭುತ ಒಂದು ಹೇಳ್ತೇನೆ. ಜಗತ್ತಿನ ಯಾವುದೇ ಭಾಷೆಯಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಅದ್ಭುತ ಕನ್ನಡದಲ್ಲಿದೆ. ಕುಮುದೇಂದು ಅಂತ ಒಬ್ಬ ಜೈನ ಕವಿ, ಕ್ರಿಸ್ತಶಕ 8ನೇ ಶತಮಾನಕ್ಕೆ ಸೇರಿದವನು. ಇವನು ಅಂಕಲಿಪಿಯಲ್ಲಿ ಒಂದು ಮಹಾಕಾವ್ಯ ಬರೆದಿದ್ದಾನೆ. ಅಂಕಲಿಪಿ ಅಂದ್ರೆ ಏನು? ನಾವೆಲ್ಲ ಬರೀಬೇಕಾದ್ರೆ ಅಕ್ಷರಗಳನ್ನ ಬಳಸ್ತೇವೆ. ಕ ಕ ಕಿ ಕಿ ಅ ಆ ಇ ಈ ಎಲ್ಲ ವರ್ಣಮಾಲೆಯನ್ನ ಬಳಸಿ ಬರೀತೇವೆ. ಆದರೆ ಕುಮುದೆಂದು ಅಂಕೆಗಳನ್ನ ಬರೀತಾನೆ. 2, 3, 5, 6, 7, 8, 10, 12 ಹೀಗೆ. ಇಡೀ ಕಾವ್ಯ ಪೂರ್ತಿ ಅಂಕಿಗಳೇ. 64 ಮನೆಗಳು ಇದೆ, ಇವತ್ತಿಗೂ ಇದೆ. ಆ 64 ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಖ್ಯೆ ಬರೀತಾ ಹೋಗ್ತಾನೆ. ನೀವು ಈ ಕಾವ್ಯವನ್ನ ಓದಬೇಕು ಅಂದ್ರೆ ಒಂದೊಂದು ಅಂಕೆ ಇರುವ ಕಡೆ ಒಂದೊಂದು ಅಕ್ಷರವನ್ನ ಹಾಕ್ಬೇಕು. ಆ ಅಕ್ಷರವನ್ನ ಹಾಕಿದ್ರೆ ಮೂಲ ಕಾವ್ಯವನ್ನ ಓದಬಹುದು. ಮೂಲ ಕಾವ್ಯ ಇರೋದು ಅಚ್ಚ ಕನ್ನಡದಲ್ಲಿ. ವಿಶೇಷ ಏನು ಅಂದ್ರೆ ಆ ಮೊದಲನೇ ಸಾಲಿದೆಯಲ್ಲ, ಮೇಲಿಂದ ಕೆಳಕ್ಕೆ ನೀವು ಓದ್ಕೊಂಡ್ ಬಂದ್ಬಿಟ್ರೆ ತಮಿಳಲ್ಲಿ ಕಾವ್ಯ ಓದಬಹುದು. 2ನೇ ಸಾಲು ಅಂದ್ರೆ ತೆಲುಗು, 3ನೇ ಸಾಲು ಅಂದ್ರೆ ಮರಾಠಿ, 4ನೇ ಸಾಲು, 5ನೇ ಸಾಲು, 6ನೇ ಸಾಲು, ಹೀಗೆ ಅಡ್ಡಡ್ಡ ಓದಿದ್ರೆ ಸುಮಾರು 500 ಭಾಷೆಗಳಲ್ಲಿ ಓದಬಹುದು ಒಂದೇ ಕಾವ್ಯವನ್ನು. ಇಟ್ಸ್ ಅ ಮಾಸ್ಟರ್ ಪೀಸ್. ಈ ತರದ್ದು ಕೃತಿ ಮತ್ತೊಂದು ಇಲ್ಲವೇ ಇಲ್ಲ ಜಗತ್ತಲ್ಲೆಲ್ಲುವೆ. ಅದು ಕನ್ನಡದಲ್ಲಿ.